ನಾವು ಯಾವತ್ತಿಗೂ ಹೇಳ್ತೇವೆ NCCಯ ಹಿನ್ನೆಲೆ ಇದ್ದರೆ ಒಳ್ಳೆಯದು ದೇಶ ಸೇವೆಗೆ ಅನ್ನುವಂಥದ್ದನ್ನು ನಾವು ನಮ್ಮ ಒಂದು ಕಾಮನ್ ಲ್ಯಾಂಗ್ವೇಜ್ ಅಥವಾ ಸಾಧಾರಣವಾಗಿ ಮಾತಾಡುವಾಗ ಹೇಳ್ತೇವೆ. ಸೊ ನೀವೇನು ಹೇಳ್ತೀರಿ? NCCಯ ಹಿನ್ನೆಲೆ, ನ್ಯಾಷನಲ್ ಕೆಡೆಟ್ ಕ್ರಾಪ್ಸ್ ಆಗಿರೋ ಇದರದ್ದೆಲ್ಲ ಹಿನ್ನೆಲೆಗಳು ಹೆಲ್ಪ್ ಆಗುತ್ತಾ ಮುಂದಕ್ಕೆ? ನಮ್ಮ ದೇವಭೂಮಿ ಇಸ್ರೇಲನ್ನು ಮಿಲಿಟ್ರಿ ಒಂದು ಸ್ಟ್ರಾಂಗ್ ಫೋರ್ಟ್ ಹಾಗೆ ಕಂಪೇರ್ ಮಾಡ್ತೇವೆ. ಹೌದು, ಅಲ್ಲಿದ್ದು ಮಕ್ಕಳನ್ನು ನಾವು ಪ್ರೈಸ್ ಮಾಡ್ತೇವೆ. ಎಸ್, ಅಂದರೆ 2 years ಕಂಪಲ್ಸರಿ ಮಿಲಿಟ್ರಿ ಸರ್ವಿಸ್ಗೆ ಹೋಗ್ತಾರೆ, ಅದರಿಂದಾಗಿ ಆ ದೇಶ ಅಷ್ಟು ಬಲಿಷ್ಠವಾಗಿದೆ ಅಂತೇಳಿ. ಅದನ್ನೇ ನಾವು ಇಲ್ಲಿ ಯಾಕೆ ಅಪ್ಲೈ ಮಾಡೋದಿಲ್ಲ? ಬಟ್ ಒಂದು ರ್ಯಾಂಕಿಂಗ್ನ ಈಕ್ವಲೆಂಟ್ ಎಷ್ಟೆಲ್ಲ ಇರುತ್ತೆ ಅನ್ನುವಂಥದ್ದು. ನೀವೇನು ಆಲೋಚನೆ ಮಾಡ್ತೀರೋ ಅದನ್ನೇ ಮಾತಾಡಬೇಕು, ಏನು ಮಾತಾಡ್ತೀರೋ ಅದನ್ನೇ ಕಾರ್ಯರೂಪಕ್ಕೆ ತರುವಂಥದ್ದು. ದಿಸ್ ಈಸ್ ವಾಟ್ ವಿ ಸರ್ಚ್ ಇನ್ ಅ ಪರ್ಸನ್ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ರಿಕ್ರೂಟೆಡ್ ಟು ದ ಡಿಫೆನ್ಸ್ ಫೋರ್ಸಸ್. ಯುವರ್ ಫಿಸಿಕಲ್ ಫಿಟ್ನೆಸ್ ಇಸ್ ದ ಮೇನ್ ಥಿಂಗ್ ಇನ್ ದ ಡಿಫೆನ್ಸ್ ಫೋರ್ಸಸ್. ನಾನು ಫಸ್ಟಿಗೆ ಬೇಸಿಕಲಿ ಹೇಳ್ತೇನೆ, ನೀವು ಮನೆಯಲ್ಲೇ ಕೂತು ಒಂದು ಸಣ್ಣ ಟ್ರೈ ಮಾಡ್ಬೋದು, ನಾನು ಎಲಿಜಿಬಲ್ ಇದ್ದೇನಾ ಇಲ್ವಾ ಅಂತೇಳಿ. ಫಿಸಿಕಲ್, ಓಕೆ, ಫಿಸಿಕಲ್ ನರ್ಸಸ್ ಹಿಯರ್ ದೇ ಆರ್ ಲೈಕ್ ಓಕೆ, ದಟ್ಸ್ ಅ ಬ್ಲೂ ಕಾಲರ್ ಜಾಬ್ ಅಂತೇಳಿ ಹೇಳ್ಬೋದು ನಾವೀಗ, ಬ್ಲೂ ಕಾಲರ್ ಜಾಬ್. ಬಟ್ ಡಿಫೆನ್ಸಲ್ಲಿ ದಟ್ಸ್ ಅ ವೈಟ್ ಕಾಲರ್ ಜಾಬ್. ನರ್ಸಿಂಗ್ ಹೇಳ್ತೀನಿ ವೈ. ಬಿಗ್ಜೆ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಯೇಸುಕ್ರಿಸ್ತನ ಮಧುರವಂತ ನಾಮದಲ್ಲಿ ಪ್ರೀತಿಯಿಂದ ವಂದನೆಗಳನ್ನು ಮಾಡ್ತಾ ಇದ್ದೇವೆ. ಕೆರಿಯರ್ ರೋಡ್ ಮ್ಯಾಪ್ನ ವಿಶೇಷ ಎಪಿಸೋಡ್ಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತಿನ ಎಪಿಸೋಡಲ್ಲಿ ನಾವು ಒಬ್ಬರು ಗೌರವಯುತವಾಗಿ ನಮ್ಮ ದೇಶ ನೋಡಿಕೊಳ್ಳುವಂಥ ಒಬ್ಬ ಸೈನಿಕರ ಜೊತೆಗೆ ನಾವು ಇವತ್ತು ನಮ್ಮ ಎಪಿಸೋಡನ್ನು ಮುಂದುವರಿಸೋರಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ದೇಶದ ಸೇವೆಯನ್ನು ಮಾಡುವಂಥದ್ದು ಬಹಳ ಹೆಮ್ಮೆಯ ವಿಚಾರ, ಗೌರವದ ವಿಚಾರ ಮತ್ತು ಬಹಳ ತೃಪ್ತಿಯನ್ನು ಕೊಡುವಂಥ ವಿಚಾರ. ಇವತ್ತು ನಮ್ಮ ಮಕ್ಕಳು ಬೇರೆ ಬೇರೆ ಕೆರಿಯರ್ ಬಗ್ಗೆ ಆಲೋಚನೆ ಮಾಡುವಂಥ ಹೊತ್ತಲ್ಲಿ ಡಿಫೆನ್ಸ್ ಫೋರ್ಸ್ ಬಗ್ಗೆ ಯಾಕೆ ಆಲೋಚನೆ ಮಾಡಬಾರ್ದು? ಡಿಫೆನ್ಸ್ ಫೋರ್ಸಲ್ಲಿ ಯಾವ ರೀತಿಯ ಉದ್ಯೋಗ ಅವಕಾಶಗಳಿದೆ, ಯಾವ ಹಂತವನ್ನು ಏರಲಿಕ್ಕೆ ಸಾಧ್ಯತೆ ಇದೆ, ಮತ್ತು ಅಲ್ಲಿರುವಂಥ ಬೇರೆ ಬೇರೆ ಸವಾಲುಗಳೇನು, ಸಾಧ್ಯತೆಗಳೇನು, ಯಾವ ಮಟ್ಟಕ್ಕೆ ಅವರು ಅವರ ವ್ಯಕ್ತಿಗತ ಒಂದು ಪ್ರೊಫೈಲನ್ನು ಹೆಚ್ಚಿಸ್ಕೊಳ್ಬೋದು, ಹೀಗೆ ಅನೇಕ ಸಂಗತಿಗಳ ಬಗ್ಗೆ ನಮಗೆ ತಿಳ್ಕೊಳ್ಳುವಂಥ ಆಸಕ್ತಿ ಖಂಡಿತವಾಗ್ಲೂ ಇದ್ದೇ ಇರ್ತದೆ. ಅದಕ್ಕೋಸ್ಕರ ಡಿಫೆನ್ಸ್ ಫೋರ್ಸಲ್ಲೇ ಸೇವೆ ಮಾಡಿದಂಥ ನಮ್ಮ ಸಮುದಾಯದ ಒಬ್ಬರು ಗೌರವಾನ್ವಿತ ವ್ಯಕ್ತಿ ಜೊತೆಗೆ ನಾವು ಇವತ್ತು ಸಂದರ್ಶನವನ್ನು ಮುಂದುವರಿಸುವರಿದ್ದೇವೆ. ನಮ್ಮ ಜೊತೆಗೆ ಡಾಕ್ಟರ್ ನವೀನ್ ಅಮನ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ. ಡಾಕ್ಟರ್ ನವೀನ್ ಅಮನ್ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಇಂಡಿಯನ್ ಏರ್ ಫೋರ್ಸಲ್ಲಿ 20 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದವರು. ಅದಾದ ಮೇಲೆ ಅವರು ವಾಪಸ್ ಬಂದ ಮೇಲೆ ಅವರು ಅವರ ವೃತ್ತಿ ಜೀವನವನ್ನು ಮುಂದುವರಿಸ್ತಾರೆ, ಬಿಗ್ ಬಜಾರಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಪ್ರಸ್ತುತ ಅವರು ಬ್ಯಾಂಕರ್ ಆಗಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಉಡುಪಿಯ ಅಂಬಲ್ಪಾಡಿ ಬ್ರಾಂಚಲ್ಲಿ ಅವರವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ಡಾಕ್ಟರ್ ನವೀನ್ ಅಮನ್ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗ್ತಾ ಇದೆ. ನಮ್ಮ ದೇಶದ ಗೌರವಯುತ ಒಂದು ಸ್ಥಾನವನ್ನು ನೀವು ಅಲಂಕರಿಸಿ ಬಂದಿದ್ದೀರಿ, ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ. ಇವತ್ತು ಕೂಡ ನಮ್ಮ ದೇಶದಲ್ಲಿ ಸೈನಿಕರಂತ ಹೇಳಿದರೆ ಎದ್ದು ನಿಂತು ಗೌರವವನ್ನು ಕೊಡುವಂಥ ಒಂದು ದೇಶ ಅಂದರೆ ಎಲ್ಲ ದೇಶಗಳು ಅಫ್ಕೋರ್ಸ್ ದೇಶಕ್ಕೋಸ್ಕರವಾಗಿ ಸೇವೆ ಮಾಡುವಂಥ ಸೈನಿಕರನ್ನು ಪ್ರೀತಿಯಿಂದ ನೋಡ್ಕೊಳ್ಳುವಂಥದ್ದು, ಗೌರವಿಸುವಂಥದ್ದು ಸದಾಕಾಲ ನಡೆದಿರ್ತದೆ. 20 ವರ್ಷಗಳ ಕಾಲ ಡಿಫೆನ್ಸ್ ಫೋರ್ಸಲ್ಲಿ ಸೇವೆ ಮಾಡಿದವರು ನೀವು ಇವತ್ತು ಬ್ಯಾಂಕರ್ ಆಗಿದ್ದೀರಿ. ಸೊ ನಾನು ನೇರವಾಗಿ ಪ್ರಶ್ನೆಗೆ ಬರ್ತೇನೆ. ಜೊತೆಗೆ ಒಂದು ಕಡೆ 20 ವರ್ಷದ ಆ ದೊಡ್ಡ ಅನುಭವ, ಬ್ಯಾಂಕಿಂಗ್ ಕ್ಷೇತ್ರ, ಮಧ್ಯದಲ್ಲಿ ಬಿಗ್ ಬಜಾರಲ್ಲಿ ಅಡ್ಮಿನ್ ಆಫೀಸರ್ ಆಗಿದ್ದವರು. ಈಗ ಹಿಂದೆ ತಿರುಗಿ ನೋಡುವಂಥ ಹೊತ್ತಲ್ಲಿ ನಿಮಗೆ ತೃಪ್ತಿ ಅಥವಾ ದ ಟೋಟಲ್ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಹೆಮ್ಮೆ ಅನ್ನಿಸುವಂಥದ್ದು ಬಂದಾಗ ಯಾವುದು ಅಂತ? ನಾನು 3 ಕಡೆ ಕೆಲಸ ಮಾಡಿದ್ದೇನೆ ಅಂತೇಳಿ ನೀವು ಹೇಳಿದ್ದೀರಿ. ಹೌದು. ನಾನು ಇವತ್ತೇನಾಗಿದ್ದೇನೋ ಅದರ ಸಂಪೂರ್ಣವಾದ ಶ್ರೇಯವನ್ನು ನಾನು ನನ್ನ ವಾಯುಸೇನೆಗೆ ಕೊಡ್ತಾ ಇದ್ದೇನೆ. ಯಾವುದೇ ರಕ್ಷಣೆ ಪಡೆಯಾಗಲಿ 18-19 ವರ್ಷ ಪ್ರಾಯದ ಹುಡುಗರನ್ನು ರಿಕ್ರೂಟ್ ಮಾಡಿಕೊಂಡು ಅವರಿಗೆ ಕಂಪ್ಲೀಟ್ ಅದೇ ಟೈಮಲ್ಲಿ ಆ ಬೇಸಿಕ್ ಟ್ರೈನಿಂಗ್ ಮತ್ತು ಟ್ರೈನಿಂಗಲ್ಲಿ ಅವರನ್ನು ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮ್ ಮಾಡ್ತಾರೆ. ಒಬ್ಬ ಪುರುಷನನ್ನಾಗಿ, ಒಬ್ಬ ಆಲೋಚಿಸುವ ಪುರುಷನನ್ನಾಗಿ, ಒಬ್ಬ ಸಾಲಿಡ್ ಥಿಂಕರ್, ಒಬ್ಬ ರೀಸನಿಂಗ್ ಮ್ಯಾನ್ ಆಗಿ ಅವರು ಅವನನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಅದಾದ ಮೇಲೆ ಕೊಡುವಂಥ ಎಕ್ಸ್ಪೀರಿಯನ್ಸ್ ಅದು ನಿಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ ಅಂಥೇಳಿ ನನ್ನ ಆಲೋಚನೆ. ಆದರೆ ಐ ಹ್ಯಾವ್ ಬೀನ್ ಮೋರ್ ಸ್ಯಾಟಿಸ್ಫೈಡ್ ವಿತ್ ಮೈ ಡಿಫೆನ್ಸ್ ಲೈಫ್, ವಿತ್ ಮೈ ಯೂನಿಫಾರ್ಮ್ ದ್ಯಾನ್ ಮೈ ಸಿವಿಲ್ ಲೈಫ್. ಓಕೆ ಓಕೆ. ಸೊ ಅದು ಯಾವತ್ತಿಗೂ ನೀವು ರೀಕಾಲ್ ಮಾಡುವಂಥದ್ದು? ಯಾವಾಗಲೂ ಪ್ರತಿದಿನ. ಓಕೆ ಓಕೆ, ಫೈನ್. ಸೊ ಹಾಗಾದರೆ ನೀವೇ ಹೇಳಿದ ಹಾಗೆ ಅಂದರೆ ಈಗ ಒಂದು ಯೌವನವನ್ನು
ನೀವು ಅಲ್ಲಿ ಒಬ್ಬರು ಪ್ರಜ್ಞಾವಂತ ನಾಗರಿಕನನ್ನಾಗಿ ರೂಪಿಸುವಂಥದ್ದು, ಒಬ್ಬ ಬಲಿಷ್ಠ ಆಲೋಚನೆ ಮಾಡುವಂಥ ಒಂದು ಒಂದು ಪುರುಷನನ್ನಾಗಿ ಮಾಡುವಂಥದ್ದು ಈಗ ನಮ್ಮ ಡಿಫೆನ್ಸ್ ಫೋರ್ಸ್ ಅಂತ ನೀವು ಹೇಳಿದಿರಿ. ಈಗ ಡಿಫೆನ್ಸ್ ಫೋರ್ಸಿಗೆ ಬರಬೇಕು ಅಂತಂದರೆ ವಾಟ್ ವಿಲ್ ಬಿ ದ ಫಸ್ಟ್ ಸ್ಟೆಪ್ ಅಂತ ನಾನು ಕೇಳುವಂಥದ್ದು. ಈಗ ನಮ್ಮ ಕಾರ್ಯಕ್ರಮವನ್ನು ಮಕ್ಕಳು ನೋಡ್ತಾರೆ, ಹೆತ್ತವರು ನೋಡ್ತಾರೆ. ಒಂದು ರೀತಿಯಲ್ಲಿ ಟು ಬಿ ಫ್ರ್ಯಾಂಕ್, ತುಂಬ ನ್ಯಾಚುರಲ್ ಆಗಿ ಹೇಳೋದು ಅಂತ ಹೇಳಿದ್ರೆ, ಯಾವ ಹೆತ್ತವರು ಕೂಡ ಮಕ್ಕಳನ್ನು ಸೈನ್ಯಕ್ಕೆ ಕಳಿಸೋದ್ರ ಬಗ್ಗೆ ದೇ ಆರ್ ನಾಟ್ ಸೋ ಕಾನ್ಫಿಡೆಂಟ್ ಅನ್ನುವಂಥದ್ದು ಒಂದು ಆಲೋಚನೆ ಸಾಧಾರಣವಾಗಿ ನಮ್ಮ ಈ ಭಾಗಗಳಲ್ಲಿ ಇರುತ್ತೆ. ನಾವು ಪ್ರತಿ ಸಲ ಮಾತಾಡ್ತೇವೆ ದೇಶ ಪ್ರೇಮ ಇನ್ನೊಂದು ಮಾತಾಡ್ತೇವೆ, ಆದರೆ ನಮ್ಮ ಮನೆ ಮಕ್ಕಳನ್ನು ಕಳಿಸೋದು ಅನ್ನುವಂಥ ಭಾಗ ತುಂಬ ಆಲೋಚನೆ ಮಾಡ್ತಾರೆ. ಸೊ ಒಬ್ಬರು ಅಲ್ಲಿ ಸೇವೆ ಮಾಡಿದಂಥ ಒಬ್ಬರು ಹಿರಿಯ ವ್ಯಕ್ತಿಯಾಗಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ವಾಟ್ ವಿಲ್ ಬಿ ದ ಫಸ್ಟ್ ಸ್ಟೆಪ್, ನಾವು ಏನು ಮಾಡಬೇಕು ಅಂತ? ಹೌದು ಸುಚಿತ್ ಸರ್, ಇಲ್ಲಿ ಲಾಜಿಕ್ ಅಪ್ಲೈ ಮಾಡಬೇಕಾಗ್ತದೆ. ನಾವು ಕಂಪೇರ್ ಮಾಡುವಾಗ ನಮ್ಮ ದೇವಭೂಮಿ ಇಸ್ರೇಲನ್ನು ಮಿಲಿಟ್ರಿ ಒಂದು ಸ್ಟ್ರಾಂಗ್ ಫೋರ್ಟ್ ಹಾಗೆ ಕಂಪೇರ್ ಮಾಡ್ತೇವೆ. ಹೌದು, ಅಲ್ಲಿದ್ದು ಮಕ್ಕಳನ್ನು ನಾವು ಪ್ರೈಸ್ ಮಾಡ್ತೇವೆ. ಎಸ್, ಅಂದರೆ 2 years ಕಂಪಲ್ಸರಿ ಮಿಲಿಟರಿ ಸರ್ವಿಸ್ಗೆ ಹೋಗ್ತಾರೆ, ಅದರಿಂದಾಗಿ ಆ ದೇಶ ಅಷ್ಟು ಬಲಿಷ್ಠವಾಗಿದೆ ಅಂತೇಳಿ. ಅದನ್ನೇ ನಾವು ಇಲ್ಲಿ ಯಾಕೆ ಅಪ್ಲೈ ಮಾಡೋದಿಲ್ಲ? ಎಕ್ಸಾಕ್ಟ್ಲಿ, ದಿಸ್ ಇಸ್ ದ ಫಸ್ಟ್ ಕ್ವೆಶ್ಚನ್. ನಾವು ಈಗ ಒಬ್ಬ ಯೌವನಸ್ಥ ಅವನು ಡಿಸೈಡ್ ಮಾಡಿದರೆ, ಇಲ್ಲ ನನಗೆ ಡಿಫೆನ್ಸ್ ಸೇರಬೇಕು ಅಂತೇಳಿ ಡಿಸೈಡ್ ಮಾಡಿದರೆ, ದ ಆನರ್ ದಟ್ ಹಿ ಗೆಟ್ಸ್, ದ ಲೈಫ್ ದಟ್ ಹಿ ಗೆಟ್ಸ್, ಓಕೆ, ಆ್ಯಂಡ್ ದ ಎಕ್ಸ್ಪೀರಿಯನ್ಸ್ ದಟ್ ಹಿ ಗೆಟ್ಸ್ ಔಟ್ ಆಫ್ ದ್ಯಾಟ್ ಲೈಫ್, ಅವನು ತನ್ನ ಜೀವಿತ ಇಡೀ ಹಿ ವಿಲ್ ಬಿ ಅ ವೆರಿ ಡಿಸಿಪ್ಲಿನ್ಡ್, ವೆರಿ ರೀಸನಬಲ್, ವೆರಿ ಲಾಜಿಕಲ್ ಪರ್ಸನ್ ಅಂತೇಳಿ ನಾನು ಹೇಳ ಬಯಸ್ತೇನೆ. ಓಕೆ, ಓಕೆ. ಈಗ ನೀವು ಕೇಳಿದ್ರಿ ಹೇಗೆ ಸೇರುವುದು ಅಂತೇಳಿ, ಅದು ಫಸ್ಟ್ ಆರಂಭದ ಇದು ನೋಡಿ, ನೀವು ಸಿಂಪ್ಲಿ ಅರ್ಥ ಮಾಡಿಕೊಳ್ಬೇಕು. ಡಿಫೆನ್ಸ್ ಇಸ್ ದ ಓನ್ಲಿ ಫೋರ್ಸ್ ವೇರ್ ಮನಸ ವಾಚ ಕರ್ಮಣ ಯು ಹ್ಯಾವ್ ಟು ಬಿ ಫಿಟ್. ಓಕೆ, ಓಕೆ. ನೀವೇನು ಆಲೋಚನೆ ಮಾಡ್ತೀರೋ ಅದನ್ನೇ ಮಾತಾಡಬೇಕು, ಏನು ಮಾತಾಡ್ತಿರೋ ಅದನ್ನೇ ಕಾರ್ಯರೂಪಕ್ಕೆ ತರುವಂಥದ್ದು. ದಿಸ್ ಈಸ್ ವಾಟ್ ವಿ ಸರ್ಚ್ ಇನ್ ಅ ಪರ್ಸನ್ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ರಿಕ್ರೂಟೆಡ್ ಟು ದ ಡಿಫೆನ್ಸ್ ಫೋರ್ಸ್. ಅದಕ್ಕೆ ಒಂದು SSB ಅಂತೇಳಿ, ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತೇಳಿ ಒಂದು ಎಕ್ಸಾಮಿನೇಷನ್ಸ್ ಉಂಟು. ಓಕೆ, ನಾನು ಫಸ್ಟಿಗೆ ಬೇಸಿಕಲಿ ಹೇಳ್ತೇನೆ, ನೀವು ಮನೆಯಲ್ಲೇ ಕೂತು ಒಂದು ಸಣ್ಣ ಟ್ರೈ ಮಾಡ್ಬೋದು, ನಾನು ಎಲಿಜಿಬಲ್ ಇದ್ದೇನಾ ಇಲ್ವಾ ಅಂತೇಳಿ ಫಿಸಿಕಲಿ. ನೀವು ಕಾಲನ್ನು ಹತ್ತಿರ ಇಟ್ಟು ನಿಂತರೆ, ಎಲ್ಲಾದರೂ ನಿಮ್ಮ ಮೊಣಕಾಲು ಒಂದಕ್ಕೆ ಒಂದು ತಟ್ಟಿದ್ರೆ, ದಟ್ ಮೀನ್ಸ್ ಯು ಆರ್ ಗಾಟ್ ನಾಕ್ ನೀಸ್ ಆರ್ ನಾಟ್ ಅಲೌಡ್ ಇನ್ ದ ಡಿಫೆನ್ಸ್ ಫೋರ್ಸಸ್. ಓಕೆ, ನೆಕ್ಸ್ಟ್ ನೀವು ನಿಮ್ಮ ಮನೆಯಲ್ಲೇ ಮಾಡುವಂಥದ್ದು. ನೆಕ್ಸ್ಟ್ ಥಿಂಗ್, ನೀವು ಪಾದಕ್ಕೆ ಎಲ್ಲಾದರೂ ನೀರಲ್ಲಿಟ್ಟು ಅದರ ಅಚ್ಚನ್ನು ತೆಗೆದ್ರೆ, ನಿಮ್ಮ ಪಾದದ ಇಡೀ ಅಚ್ಚು ಬಿದ್ದರೆ ಗ್ಯಾಪ್ ಇಲ್ಲದೆ, ದಟ್ ಮೀನ್ಸ್ ಯು ಗಾಟ್ ಅ ಫ್ಲಾಟ್ ಫುಟ್. ಫ್ಲಾಟ್ ಫುಟ್ ಆಲ್ಸೋ ಇಸ್ ನಾಟ್ ಅಲೌಡ್ ಇನ್ ದ ಡಿಫೆನ್ಸ್ ಫೋರ್ಸಸ್. ಅದಕ್ಕೆ ನಾನು ಹೇಳಿದ್ದು ಆಕ್ಷನ್, ಯುವರ್ ಫಿಸಿಕಲ್ ಫಿಟ್ನೆಸ್ ಇಸ್ ದ ಮೇನ್ ಥಿಂಗ್ ಇನ್ ದ ಡಿಫೆನ್ಸ್ ಫೋರ್ಸಸ್, ಫಸ್ಟ್ ಆಫ್ ಆಲ್. ನೆಕ್ಸ್ಟ್ ನೀವು ಎಜುಕೇಶನ್ ಏನೇ ಮಾಡಿರ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಈಗ 10th +2 ಮಾಡಿದವರು ಅವರು NDA ಅಪ್ಲೈ ಮಾಡ್ಬೋದು. ಈಗ ಒಂದು ಸ್ಟಾರ್ಟಿಂಗ್ ಹಾಗಾದ್ರೆ +2 ಆಗಿರಬೇಕು, PUC ಆಗಿರಬೇಕು. NDA ಎಕ್ಸಾಮ್ ಅಪ್ಲೈ ಮಾಡ್ಬೋದು. NDA ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಓಕೆ, ಅದರಲ್ಲಿ ನೀವು ಏರ್ಫೋರ್ಸ್ ಅಕಾಡೆಮಿಗೆ ಸೆಲೆಕ್ಟ್ ಆಗ್ಬೋದು, IMAಗೆ ಸೆಲೆಕ್ಟ್ ಆಗ್ಬೋದು ದೆಹರಾದೂನಲ್ಲಿ. ಸೊ INS ಆಲ್ಸೋ ಯು ಕ್ಯಾನ್ ಗೆಟ್ ಸೆಲೆಕ್ಟೆಡ್, ಪುಣೆಯಲ್ಲಿ ಉಂಟು. ಸೊ ಯು ಕ್ಯಾನ್ ಗೆಟ್ ಸೆಲೆಕ್ಟೆಡ್ ಟು ದಟ್. ಬಟ್ ಇಲ್ಲಿ ಏನಂದರೆ 4 to 6 lakh ಸ್ಟೂಡೆಂಟ್ಸ್ ಎಕ್ಸಾಮ್ ಕೊಡ್ತಾರೆ. ವೇಕೆನ್ಸಿ ಇರೋದು 400. ಇದು ಇಯರ್ಲಿ ಆಗುವಂತ ಆಯ್ತಾ, 400 ವೇಕೆನ್ಸಿ ಉಂಟು. ಸೊ ಇಟ್ ಇಸ್ ಲೈಕ್ 1:1500. NDA ಎಂಟ್ರೆನ್ಸ್ ಎಕ್ಸಾಮಲ್ಲಿ ನಿಮಗೆ ಓದಲ್ಲಿ ಎಷ್ಟು ಗಮನ ಕೊಡಬೇಕಂದ್ರೆ, ಕಟ್ ಆಫೇ ಈಗ 90% ಹತ್ರ ಕಟ್ ಆಫ್ ಉಂಟು. ಸೊ ಔಟ್ ಆಫ್ ದ 6 lakh people who have attempted, 10,000 will only clear the cut off. ಅದಾದ ಮೇಲೆ ದೇರ್ ಇಸ್ ಅ 5-day ಎಕ್ಸಾಮಿನೇಷನ್ಸ್ ಕಾಲ್ಡ್ ದ SSB, ಸರ್ವಿಸ್ ಸೆಲೆಕ್ಷನ್ ಬೋರ್ಡ್. ಅದರಲ್ಲಿ ಫಸ್ಟ್ ಡೇ ಫಾರ್ ಎಕ್ಸಾಂಪಲ್ ನೀವು ಹೋದ್ರಿ, ಒಂದು ಸಣ್ಣ ರೀಸನಿಂಗ್ ಟೆಸ್ಟ್ ಕೊಟ್ಟರು, ಅದರಲ್ಲಿ 75% ಪೀಪಲನ್ನು ಹಿಂದೆ ಕಳಿಸ್ತಾರೆ. ಉಳಿದ 25% ಪೀಪಲನ್ನು, ಹುಡುಗರನ್ನು ಅವರೇನು ಮಾಡ್ತಾರೆ ಅಂದ್ರೆ 5 ದಿವಸ ಅಲ್ಲಿ ಇಟ್ಕೊಳ್ತಾರೆ. ವೇರಿಯಸ್ ಟೆಸ್ಟ್ ಮಾಡ್ತಾರೆ, ಸೈಕಾಲಜಿಕಲ್ ಟೆಸ್ಟ್, ಫಿಟ್ನೆಸ್ ಟೆಸ್ಟ್ ಎಲ್ಲ ಮಾಡ್ತಾರೆ. ದೆನ್ ದೇರ್ ಇಸ್ ಅನ್ ಇಂಟರ್ವ್ಯೂ, ಕಾನ್ಫರೆನ್ಸ್ ಅಂತ ಹೇಳ್ತೇವೆ ನಾವು, ಇಂಟರ್ವ್ಯೂ ಹೇಳ್ತೇವೆ. ಆಮೇಲೆ ಮೆಡಿಕಲ್ ಉಂಟು, ಯು ಹ್ಯಾವ್ ಟು ಕ್ಲಿಯರ್ ದ ಮೆಡಿಕಲ್. ಈವನ್ ಇಫ್ ಯು ಹ್ಯಾವ್ ಎ ಡಿವಿಯೇಟೆಡ್ ನೇಸಲ್ ಸೆಪ್ಟಮ್, ದೇ ಆರ್ ಗೋಯಿಂಗ್ ಟು ಸೆಂಡ್ ಯು ಬ್ಯಾಕ್, ಗೆಟ್ ಇಟ್ ಆಪರೇಟೆಡ್, ಕಮ್ ಬ್ಯಾಕ್.
ಓಕೆ, So 100%. 100%, yes, ಅದೇ ಹೇಳಿದ್ ನಾನು. No Physically, excuses. no excuses. Physically there are no excuses. Medically there are no excuses. So what you do is ನೀವು ಹೋಗ್ತೀರಿ, ಪುನಃ ಬರ್ತೀರಿ, ಓಕೆ, ಮತ್ತೆ ಅದಾದಮೇಲೆ ಮೆರಿಟ್ ಲಿಸ್ಟ್ ಪ್ರಿಪೇರ್ ಆಗ್ತದೆ. 8,000 ಜನರ ಮೆರಿಟ್ ಲಿಸ್ಟಲ್ಲಿ 400 ಜನರಿಗೆ ನಿಮಗೆ ಯು ಆರ್ ಅಡ್ಮಿಟೆಡ್ ಇನ್ ಟು ದ NDA. ಓಕೆ ಓಕೆ and you serve as officers. And NDA officers generally, ಅಂದರೆ ನಾನು ಹೇಳೋದಾದ್ರೆ ಒಂದು 90-95%, they are the people who go on to become the chief of army staff, chief of naval staff, Okay. or chief of the air force. ಓಕೆ Because NDAಗೆ ತುಂಬ ವ್ಯಾಲ್ಯೂ ಉಂಟು. ಸೊ ಐ ಇಂಪ್ಲೋರ್ ಅಪಾನ್ ದ ಯಂಗ್ ಪೀಪಲ್, ಯೂತ್, ಈಗ 12th ಅಲ್ಲಿ ಇದ್ದೀರಲ್ಲ ನೀವು ಓದಿ, ಒಳ್ಳೆ ಮಾಡಿ ಓದಿ, ಕೀಪ್ ಯುವರ್ ಸೆಲ್ಫ್ ಫಿಟ್, ಗೆಟ್ ಅಪ್ ಇನ್ ದ ಮಾರ್ನಿಂಗ್, ರನ್ ಫಾರ್ ಸಮ್ ಟೈಮ್, ಫಿಸಿಕಲಿ ಫಿಟ್ ಆಗಿ ಓದಿ, ಒಳ್ಳೆದರಲ್ಲಿ ಕಟ್ ಆಫ್ ಪರ್ಸೆಂಟೇಜ್ ತಗೊಳ್ಳಿ, ಆ್ಯಂಡ್ ಕೀಪ್ ಯುವರ್ ಥಾಟ್ಸ್ ವೆರಿ ಪ್ಯೂರ್ ಸೊ ದಟ್ SSB ಪೀಪಲ್ ಡೋಂಟ್ ಹೋಲ್ಡ್ ಯು ಫಾರ್ ಸೈಕಾಲಜಿಕಲ್ ರೀಸನ್ಸ್. ಎಸ್ ಎಸ್ Right? That the Bible will help us in that. Keep your thoughts very pure. You keep on reading the Bible. Naturally, you will have an urge not to do bad things ಎಕ್ಸಾಕ್ಟ್ಲಿ or to think about bad things. ಎಕ್ಸಾಕ್ಟ್ಲಿ ಹೌದು. Right? There is where, ಈಗ ನಾನು ಒಂದು ಸ್ವಲ್ಪ ಮ್ಯೂಸಿಕ್ ಕೂಡ ಮಾಡ್ತೇನಲ್ಲ, ನಾನು ಹೇಳಿದರೆ ನಿಮಗೆ ಯಾವುದು ಮ್ಯೂಸಿಕ್ ಕಲೀಲಿಕ್ಕೆ ಹೊರಗೆ ಹೋಗ್ಬೇಕಂತ ಹೇಳಿಲ್ಲ. ನಮ್ಮ ಗೀತ ಪುಸ್ತಕದ ಮ್ಯೂಸಿಕಲ್ಲಿ ಎಲ್ಲ ರಾಗಗಳಿದ್ದಾವೆ. ಹಾಗೆ ಸತ್ಯವೇದದಲ್ಲಿ ಕೂಡ ಟೋಟಲಿ ನಿಮ್ಮ ಥಾಟ್ ಅನ್ನು ಪ್ಯೂರ್ ಮಾಡುವಂಥ ವಿಚಾರಗಳಿವೆ. ಅವುಗಳನ್ನು ಯೂಸ್ ಮಾಡಿ ಆ್ಯಂಡ್ ಟ್ರೈ ಟು ಗೆಟ್ ಇನ್ ಟು ದ NDA. ದಟ್ ಈಸ್ ದ ಫಸ್ಟ್ ಥಿಂಗ್, ಫಸ್ಟ್ ಚಾಪ್ಟರ್ ಆಫ್ ಇಟ್. ಓಕೆ ಸೆಕೆಂಡ್ ಚಾಪ್ಟರ್ ಫಾರ್ ದ ಪೀಪಲ್ ಹೂ ಹ್ಯಾವ್ ಡನ್ ದೇರ್ ಗ್ರಾಜುಯೇಷನ್. ಓಕೆ ಹಾಂ Again, there is an exam, OTA untu, CDS, Combined Defense Services Examination untu, Okay. Officers Training Academy exam untu. Okay. ಈ ಥರದ ಎಕ್ಸಾಮ್ ಕೊಟ್ಟು ಅದರಲ್ಲೂ ಕಟ್ ಆಫ್ ಉಂಟು, ಅದರಲ್ಲೂ ಫಿಸಿಕಲ್ ಉಂಟು, ಅದರಲ್ಲೂ ಮೆಡಿಕಲ್ ಉಂಟು. ಯು ಕ್ಲಿಯರ್ ಆ್ಯಂಡ್ ಅ ಗ್ರ್ಯಾಜುಯೇಟ್ ಕ್ಯಾನ್ ಗೋ ಇನ್ ಟು ದ ಆರ್ಮಿ ಆರ್ ದ ನೇವಿ ಆಲ್ಸೋ. ನೇವಿ ಆಲ್ಸೋ ಹ್ಯಾಸ್ ಗಾಟ್ ತುಂಬ ವೇಕೆನ್ಸೀಸ್ ಉಂಟು. ಡಿಫ್ರೆಂಟ್ ಟೈಪ್ ಆಫ್ ಪೀಪಲ್ಗೆ ಡಿಫ್ರೆಂಟ್ ಟೈಪ್ ಆಫ್ ವೇಕೆನ್ಸೀಸ್ ಉಂಟು. ದೆನ್ ನಮ್ಮಲ್ಲೀಗ there is a flow of engineers, ಎಸ್ right? Engineering has become very common. ಹೌದು ಹೌದು. What we do, we complete our engineering, we search for an MNC, ಅಲ್ಲಿ ಹೋಗಿ ಕೂತ್ಕೊಳ್ತೇವೆ, ಕೆಲಸ ಮಾಡ್ತೇವೆ, ಬರ್ತೇವೆ. Instead of that, there is a technical graduate entry ಓಕೆ in the Navy, in the Air Force, and in the Army. ಆರ್ಮಿ ಓಕೆ Okay, the exams are conducted at Allahabad. SSB is conducted at Allahabad. ಅದಕ್ಕೆ ಅಪ್ಲೈ ಮಾಡಿ. ದೇರ್ ಆಲ್ಸೋ ದ ಕಟ್ ಆಫ್ ಇಸ್ ದೇರ್, ಬಟ್ ದ ಕಟ್ ಆಫ್ ಇಸ್ ಅ ಲಿಟಲ್ ಬಿಟ್ ಲಿಬರಲ್ ಅಲ್ಲಿ. ಓಕೆ ಸೊ ಇಟ್ಸ್ ಅರೌಂಡ್ 75% or 80%. ಓಕೆ ದೆನ್ ದ SSB ಬಗ್ಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಯು ಹ್ಯಾವ್ ಟು ಕೀಪ್ ಯುವರ್ ಸೆಲ್ಫ್ ಪ್ಯೂರ್, ಯುವರ್ ಥಾಟ್ಸ್ ಪ್ಯೂರ್, ಯುವರ್ ಬಾಡಿ ಫಿಸಿಕಲಿ ಫಿಟ್, ಆ್ಯಂಡ್ ದೆನ್ ಯು ಕ್ಯಾನ್ ಗೋ ಆ್ಯಂಡ್ ಜಾಯಿನ್ ದ ಟೆಕ್ನಿಕಲ್ ಗ್ರ್ಯಾಜುಯೇಟ್ಸ್ ಕೋರ್ಸ್. ಓಕೆ ಈಗ ನೀವು ಹೇಳೋದು ಸ್ಪೆಷಲಿಸ್ಟ್, ಫಾರ್ ಎಕ್ಸಾಂಪಲ್ ವಕೀಲರು, ಹೌದು. you can go as a law person with the specialty in law, as a law officer, Okay, into the defense. Yes, I forgot. Our kids, they run behind nursing, ಅಲ್ಲ ಮಕ್ಕಳು, ಹೌದು ಹೌದು. ಇಲ್ಲಿ ಹುಡುಗಿಯರಲ್ಲ, ತುಂಬ nursing. ಹೌದು. See, nurses here, they are like, okay, that's a blue collar job ಅಂತೇಳಿ ಹೇಳ್ಬೋದು ನಾವೀಗ, blue collar job. But defense ಅಲ್ಲಿ, that's a white collar job. ನರ್ಸಿಂಗ್. I'll tell you why. Because a person who has done his BSc nursing, if he gives the appropriate examinations and joins the defense forces, Okay. for example, he is immediately taken in as a commissioned officer, or he or she ಓಕೆ is taken in as a commissioned officer, and the life there is very beautiful. With all super specialty hospitals, you will get to learn. ತುಂಬ ನಿಮಗೆ ಕಲೀಲಿಕ್ಕೆ ಸಿಗ್ತದೆ, ಓಕೆ ತುಂಬ ಅಂದರೆ ತುಂಬ ಕಲೀಲಿಕ್ಕೆ ಸಿಗ್ತದೆ ಅಲ್ಲಿ ಹೋದರೆ. ಸೊ ದಟ್ ಈಸ್ ಒನ್ ಪಾರ್ಟ್ ಆಫ್ ಇಟ್. ಡಾಕ್ಟರ್ಸ್, ಫಾರ್ ಎಕ್ಸಾಂಪಲ್, ಯು ವಾಂಟ್ ಟು ಬಿಕಮ್ ಅ ಡಾಕ್ಟರ್ ಇನ್ ದ ಡಿಫೆನ್ಸ್ ಫೋರ್ಸಸ್, ದೇರ್ ಇಸ್ ಅ ವೆರಿ ಬ್ಯೂಟಿಫುಲ್ ಕಾಲೇಜ್, ಆರ್ಮ್ ಫೋರ್ಸಸ್ ಮೆಡಿಕಲ್ ಕಾಲೇಜ್ ಅಟ್ ಪುಣೆ. ಅದರದ್ದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಉಂಟು, ಎವ್ರಿ ಇಯರ್ ಉಂಟು. ಓಕೆ ನೀಟಲ್ಲಿ ಯು ಗೆಟ್ some marks, good marks. Okay, you give an exam that is English and reasoning exams ಇರ್ತದೆ, ಅದನ್ನು ಕೊಟ್ಟರೆ, and if you get into FMC, what else do you want? ಎಕ್ಸಾಕ್ಟ್ಲಿ. Yes. Yes. Uniform for life and a life of service in service. ಎಸ್ ಎಸ್. In nursing or in ಮೆಡಿಕಲ್ medical. ಡಾಕ್ಟರ್ ಯಾ. A life of service in service. So I implore upon the young people, they have to try and they have to get in there.
ಓಕೆ ಓಕೆ. ಸೊ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು ಏನು ಅಂತ ಹೇಳಿದರೆ, ನಮ್ಮಲ್ಲಿ ತುಂಬ ಜನ BSc ನರ್ಸಿಂಗ್ ಮಾಡ್ತೇವೆ ನಾವು, ಅಥವಾ ಇಂಜಿನಿಯರಿಂಗ್ ಮಾಡ್ತೇವೆ. ಸೊ ಇದೇ ಫೀಲ್ಡ್ ಅಂತ ನಾವು ಡಿಸೈಡ್ ಮಾಡ್ಕೊಂಡು ಬಿಡ್ತೇವೆ. ನರ್ಸಿಂಗ್ ಮಾಡಿದ್ದೇವ ಇದೇ ಥರ ಹೋಗು, ಇಂಜಿನಿಯರಿಂಗ್ ಮಾಡಿದ್ದೇವ ಇದೇ ಥರ ಹೋಗು, ಇನ್ನೊಂದೇನು ಲಾ ಮಾಡಿದ್ಯಾ ಓಕೆ ಪ್ರಾಕ್ಟೀಸ್ ಮಾಡೋ. ಬಟ್ ಈ ಎಲ್ಲ ಸ್ಪೆಷಲೈಸೇಷನ್ಗಳು ನಮಗೆ ಅಥವಾ ಡಿಫೆನ್ಸ್ ಫೋರ್ಸಲ್ಲಿ, ಅದು ಆರ್ಮಿ ಆಗಿರ್ಬೋದು, ನೇವಿ ಆಗಿರ್ಬೋದು, ಅಥವಾ ಏರ್ ಫೋರ್ಸ್ ಆಗಿರ್ಬೋದು, ಇಲ್ಲಿ ಎಲ್ಲದರಲ್ಲಿ ಕೂಡ ಇದು ಫಿಟ್ ಇನ್ ಆಗುತ್ತೆ. ಇಲ್ಲಿ ನಿಮ್ಮ ಆ ಸ್ಪೆಷಲೈಸೇಷನನ್ನೇ ಹಿಡ್ಕೊಂಡು ಹೋಗಿ ಅಲ್ಲಿನ ಎಕ್ಸಾಮ್ಸ್ಗಳನ್ನು ನೀವು ಕ್ಲಿಯರ್ ಮಾಡ್ಕೊಳ್ತೀರ ಅಂತಂದರೆ ನೀವು ಒಂದು ಉತ್ತಮ ಅವಕಾಶ, ಒಳ್ಳೆಯ ಸೇವಾ ಮನೋಭಾವ ಎಲ್ಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಒಳ್ಳೆಯ ಗೌರವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಸೊ ಅವರು ಅದರ ರ್ಯಾಂಕಿಂಗ್ಗಳ ಬಗ್ಗೆ ಹೇಳ್ತಾ ಇದ್ದಾರೆ. ನನಗೆ ನಿಜವಾಗ್ಲೂ ಆ ರ್ಯಾಂಕಿಂಗ್ಗಳ ಬಗ್ಗೆ ನನಗೆ ಅಷ್ಟು ಸ್ಪಷ್ಟತೆ ಇಲ್ಲ, ಬಟ್ ಒಂದು ರ್ಯಾಂಕಿಂಗ್ನ ಈಕ್ವಲೆಂಟ್ ಎಷ್ಟೆಲ್ಲ ಇರುತ್ತೆ ಅನ್ನುವಂಥದ್ದು ನೀವು ಹೇಳೋದು. ಅಂದರೆ ಈಕ್ವಲೆಂಟ್ ಅಂದರೆ ಅದರ ಸ್ಥಾನಮಾನಗಳ ಲೆವೆಲ್. ಈಗ ನಾವು ಒಬ್ಬರ ಮಿಲಿಟರಿಯಲ್ಲಿ ಹೈಯರ್ ಪೊಸಿಷನ್ ಅಲ್ಲಿ ಇರ್ತಾರೆ, ಅದು ಯಾವ ಲೆವೆಲ್ಗೆ ಈಕ್ವಲೆಂಟ್ ಆಗಿರುತ್ತೆ? ನೋಡಿ, ಕಾಮನ್ ಮ್ಯಾನ್ ಲೆವೆಲ್, ಸೆಕೆಂಡ್ ಲೆಫ್ಟಿನೆಂಟ್, ಆರ್ಮಿದು ಹೇಳ್ತೇನೆ, ಲೆಫ್ಟಿನೆಂಟ್, ಕ್ಯಾಪ್ಟನ್, ಮೇಜರ್, ಹಾಗೆ ನೀವು ಯು ಕೀಪ್ ಆನ್ ಕವರಿಂಗ್ ದ ಸ್ಟೇಜಸ್ ಆಫ್ ಯುವರ್ ಪ್ರಮೋಷನ್. ನೋಡಿ, ಡಿಫೆನ್ಸ್ ಅಲ್ಲಿ 2 ಟೈಪ್ ಉಂಟು. ಒನ್ ಇಸ್ ನಾನ್ ಕಮಿಷನ್ ರ್ಯಾಂಕ್ಸ್. ನಾನ್ ಕಮಿಷನ್ ರ್ಯಾಂಕ್ಸ್, ಫಾರ್ ಎಕ್ಸಾಂಪಲ್, ನಿಮ್ಮ ಎಜುಕೇಶನ್ ಕಮ್ಮಿ ಉಂಟು, ದೇರ್ ಇಫ್ ಯು ವಾಂಟ್ ಟು ಜಾಯಿನ್ ಅಸ್ ಎ ಸಿಪಾಯಿ ಆರ್ ಸಮಥಿಂಗ್, ದೇರ್ ಆರ್ ಡಿಫರೆಂಟ್ ಎಕ್ಸಾಮ್ಸ್ ಫಾರ್ ದಟ್. ಓಕೆ, ಫಿಸಿಕಲ್ ಎಕ್ಸಾಮ್ಸ್, ಮೆಡಿಕಲ್ ಎಕ್ಸಾಮ್ಸ್ ಎಲ್ಲ ಬೇರೆ ಬೇರೆ ಉಂಟು. ಆ್ಯಂಡ್ ಯು ಜಾಯಿನ್ ಇನ್ ಟು as an officer, as a defense officer, allige you have got different types of exams for that also. So the ranks, see, what you want to compare is ಈಗ police ಅಲ್ಲಿ ಒಬ್ಬ you are starting. ಹೌದು. See, deputy superintendent of police will be equal to the last rank in the Indian Air Force, the least rank. Okay. Sub lieutenant will be equivalent to DYSP. ಹಾಗೆ ಇಟ್ ವಿಲ್ SP ಆದರೆ, ಫಾರ್ ಎಕ್ಸಾಂಪಲ್, ಯು ಗೋ ಟು ದ ಲೆಫ್ಟಿನೆಂಟ್ ರ್ಯಾಂಕ್ ಆ್ಯಂಡ್ ದೆನ್ ಟು ದ ಮೇಜರ್ ರ್ಯಾಂಕ್, ಯು ಕೀಪ್ ಆನ್ ಗ್ರೋಯಿಂಗ್. ಓಕೆ, ಈಗ ಒಂದು ಉನ್ನತ ಪೋಸ್ಟ್ ನಿಮ್ಮ ಡಿಫೆನ್ಸ್ ಫೋರ್ಸ್ನಲ್ಲಿ, ಅದು ನಮ್ಮ ಈಗ ನಾನು ಕೇಳುವಂಥದ್ದು, ನಮ್ಮ ಈಗ ಮಿನಿಸ್ಟರ್ಗಳೆಲ್ಲ ಇರ್ತಾರೆ, ಆ ಲೆವೆಲ್ಗೆ ಬರುತ್ತಾ ಹೇಗೆ ಆ ರ್ಯಾಂಕಿಂಗ್ಗಳು ಅಂತ? ಸರ್, ಆ್ಯಕ್ಚುಲಿ ದ ಕಂಪ್ಯಾರಿಸನ್ ಇಸ್ ರಾಂಗ್ ಸರ್. ಐ ಟೆಲ್ ಯು, ಬಿಕಾಸ್ ದ ಆನರ್ ದಟ್ ಯು ಗೆಟ್ ಇನ್ ದ ಯೂನಿಫಾರ್ಮ್, a minister may have a seat for 5 years. Like cabinet rank. Cabinet secretary rank. Yes, sir. Once you get to the rank of lieutenant colonel, brigadier. Okay. And then lieutenant general and above, they are all starred. Like you get a vehicle with a single star, double star, triple star. That is something different. They are equivalents. For example, the chief of the army staff, he is above any other minister. Okay. That's what I was asking. Yes. He is above any other minister. The level of power that he holds, no minister, I think, can hold. Okay. Fine. Because the system is like that. Yes. Here, what happens is, a 3-star general is ruled by a minister. ಅದು ನಮ್ಮ ವ್ಯವಸ್ಥೆ. A civilian. We can't do anything about that. Because that is there in a democracy. That should be there. Yes. The whole of the control should not be given to the defense forces also. Exactly. Because what happened in Pakistan, we have seen. Yes. That's the beauty of the democracy. Yes. We have to obey. That is a wonderful quality of democracy. Yes, absolutely. Yes. So ನಾನು ಈ ರ್ಯಾಂಕಿಂಗ್ಗಳ ಬಗ್ಗೆ ಯಾಕೆ ಅಂತ ಹೇಳಿದ್ರೆ, ಎಷ್ಟು ಉನ್ನತ ದರ್ಜೆಗೆ ಹೋಗಬಹುದು ಅನ್ನುವಂಥದ್ದನ್ನು ಹೇಳಲಿಕ್ಕೆ ಮಾತ್ರ. ಸರ್, ಈಗ ನಾವು ಕೇಳ್ತಾ ಇರುವಂಥ ಇನ್ನೊಂದು ಏನು ಅಂತ ಹೇಳಿದ್ರೆ, ಈಗ ಅಗ್ನಿವೀರ್ ಬಗ್ಗೆ ನಾವು ಈ ನಾರ್ಮಲಿ ಕೇಳ್ತೇವೆ, ಅಂದರೆ ಸೈನ್ಯಕ್ಕೆ ಹೋಗೋದು ಅಂತ ಹೇಳಿದ್ರೆ ಅದು ಸರ್ಕಾರ ಇತ್ತೀಚೆಗೆ ಇಂಟ್ರೊಡ್ಯೂಸ್ ಮಾಡಿದಂಥ ಒಂದು ವಿಧಾನ. ಸೊ ಈ ಅಗ್ನಿವೀರ್ ಒಬ್ಬರು ಡಿಫೆನ್ಸ್ ಫೋರ್ಸ್ನ ಆಫೀಸರ್ ಆಗಿ ನೀವು ನೋಡೋದಾದರೆ, ಇಲ್ಲಿ ಅವಕಾಶಗಳು, ಇಲ್ಲಿ ನಮ್ಮ ಯುವಕರು ಫಿಟ್ ಇನ್ ಆಗ್ಬೋದಾ? ಅಲ್ಲ, ಫಿಟ್ ಇನ್ ಆಗ್ಬೋದು. ಐ ಟೆಲ್ ಯು ವೈ. ಬಿಕಾಸ್ ಇಟ್ ಈಸ್ ಬೆಟರ್ ಟು ಬಿ ಅನ್ ಅಗ್ನಿವೀರ್ ರಾದರ್ ದ್ಯಾನ್ ನಾಟ್ ಹ್ಯಾವಿಂಗ್ ಅ ಜಾಬ್. Simple. It is better to be an Agniveer rather than wasting your time. You can go into service. You can go and serve the country. Yes. Right? But Agniveer has got some advantages, some disadvantages. Okay. Agniveer is, first of all, it's a way for the unemployed youth to get employment. First thing. Yes. Second thing is, it is a way to complete the recruitment process which is pending in the defense forces also. So defense forces will be stronger if there is something called Agniveer. Okay. There will be people all around. Nija. Right? But the short period, ಅಂದರೆ 4 years ಈಗ ಅಗ್ನಿವೀರಿಗೆ ಇಟ್ಟಿದ್ದಾರೆ, and they are going to increase it on selection, on merit. Yes, they are going to increase it. But if I believe that ಅಗ್ನಿವೀರ್ಗಳಿಗೆ ಹೊರಗೆ ಒಂದು ರೀಎಂಪ್ಲಾಯ್ಮೆಂಟ್ ಕನ್ಫರ್ಮ್ ಮಾಡಿದರೆ ಗವರ್ಮೆಂಟ್, ಇಟ್ ವಿಲ್ ಬಿ ಅ ವೆರಿ ಬ್ಯೂಟಿಫುಲ್ ಥಿಂಗ್.
because they finish their 4 years, come out, and they are satisfied that yes, I am coming out, I am getting a job, and then it is okay. Otherwise, what we are doing is we are training young men in weapons and sending them out in the society, which can be a very disastrous thing in the future. ಆಗಬಹುದು, ಖಂಡಿತವಾಗ್ಲೂ ಆಗಬಹುದು. ಹೌದು. ಯಾಕಂದ್ರೆ ಕೆಲವು ಇನ್ಸ್ಟೆನ್ಸಸ್ ಎಲ್ಲ ನೀವು ನೋಡಿದ್ರೆ ಇಲ್ಲಿ ಅಲ್ಲ, ನಾರ್ತ್ ಇಂಡಿಯಾಸ್ ಅಲ್ಲೆಲ್ಲ ಮೋಸ್ಟ್ ಆಫ್ ದ ಪೀಪಲ್ ಹೂ ಆರ್ ಗೆಟಿಂಗ್ ಕಾಟ್ ನೌ ಡೇಸ್ ಇನ್ ಕ್ರಿಮಿನಲ್ ಆಕ್ಟಿವಿಟೀಸ್, ಅವರಿಗೆ ಟ್ರೈನ್ ಆಗಿರುತ್ತೆ ಅನ್ನುವಂಥದ್ದು. they know what to do. Yes, that is ಓಕೆ. ಸರಿ, ಈಗ ನೀವು ಈ ವಿಚಾರಗಳನ್ನೆಲ್ಲ ಹೇಳ್ತಾ ಇರೋ ಹೊತ್ತಿಗೆನೆ ನನಗೆ ಒಂದು ಆಲೋಚನೆ ಬಂತು. ಏನಂತ ಹೇಳಿದ್ರೆ, ಈಗ ನಮ್ಮ ಕಾಲೇಜುಗಳಲ್ಲಿ ಅಥವಾ ನಾನು ಹೈಸ್ಕೂಲಲ್ಲಿ ಇರುವಾಗಲೇ NCC ಅನ್ನೋಂಥದ್ದನ್ನು ಹೈಸ್ಕೂಲಲ್ಲಿ NCC ಕ್ಯಾಡೆಟ್ ಆಗಿದೆ. PU ಡಿಗ್ರಿಗಳಲ್ಲೆಲ್ಲ NCC ಇರುತ್ತೆ, ಅದರಲ್ಲಿ ಎಕ್ಸಾಮಿನೇಷನ್ಸ್ಗಳನ್ನು ಕ್ಲಿಯರ್ ಮಾಡ್ತಾರೆ. ನಾವು ಯಾವತ್ತಿಗೂ ಹೇಳ್ತೇವೆ NCCಯ ಹಿನ್ನೆಲೆ ಇದ್ದರೆ ಒಳ್ಳೆಯದು ದೇಶ ಸೇವೆಗೆ ಅನ್ನುವಂಥದ್ದನ್ನು ನಾವು ನಮ್ಮ ಒಂದು ಕಾಮನ್ ಲ್ಯಾಂಗ್ವೇಜ್ ಅಥವಾ ಸಾಧಾರಣವಾಗಿ ಮಾತಾಡುವಾಗ ಹೇಳ್ತೇವೆ. ಸೊ ನೀವೇನು ಹೇಳ್ತೀರಿ? NCCಯ ಹಿನ್ನೆಲೆ, ನ್ಯಾಷನಲ್ ಕೆಡೆಟ್ ಕ್ರಾಪ್ಸ್ ಆಗಿರೋ ಇದರದ್ದೆಲ್ಲ ಹಿನ್ನೆಲೆಗಳು ಹೆಲ್ಪ್ ಆಗುತ್ತಾ ಮುಂದಕ್ಕೆ? ನೋಡಿ, ನ್ಯಾಷನಲ್ ಕೆಡೆಟ್ ಕೋರ್ NDA ಅಲ್ಲಿ 8 out of 10 80% ಓಕೆ ಮಕ್ಕಳು NCC ಅವರೇ ಸೆಲೆಕ್ಟ್ ಆಗೋದು. ಓಕೆ, ಇಟ್ ಈಸ್ ಬೇಸಿಕಲಿ ಅಂಡರ್ಸ್ಟುಡ್. ಓಕೆ, because the SSB team also wants people who have been trained already, they have begun their training. NCC ಅದನ್ನು ಕೊಡ್ತದೆ ನಿಮಗೆ A ಸರ್ಟಿಫಿಕೇಟ್ ಅಲ್ಲಿ, B ಸರ್ಟಿಫಿಕೇಟ್ ಅಲ್ಲಿ, C ಸರ್ಟಿಫಿಕೇಟ್. ಆ್ಯಂಡ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಒನ್ ಮೋರ್ ಥಿಂಗ್, C ಸರ್ಟಿಫಿಕೇಟ್ ಕಂಪ್ಲೀಟ್ ಮಾಡಿದವರಿಗೆ ಸ್ಪೆಷಲ್ ಆಗಿ ಒಂದು ಎಂಟ್ರಿ ಉಂಟು. NCC ಎಂಟ್ರಿ ಅಂತ ಹೇಳಿ ಒಂದು ಸ್ಪೆಷಲ್ ಆಗಿ ಆರ್ಮಿಯಲ್ಲಿ, ಏರ್ಫೋರ್ಸಲ್ಲಿ ಮತ್ತು ನೇವಿಯಲ್ಲಿ ಸ್ಪೆಷಲ್ ಎಂಟ್ರಿ ಉಂಟು NCC ಅವರಿಗೆ. ಬಿಕಾಸ್ ದೇ ಆರ್ ಆಲ್ರೆಡಿ ಬ್ರಾಟ್ ಇನ್ ಟು ದಟ್ ಫೀಲ್ಡ್. ದೇ ನೋ ದ ವ್ಯಾಲ್ಯೂ ಆಫ್ ದ ಯೂನಿಫಾರ್ಮ್, ದೇ ನೋ ಹೌ ಟು ಕಂಡಕ್ಟ್ ದೆಮ್ಸೆಲ್ವ್ಸ್, ದೇ ನೋ ಹೌ ಟು ಕೀಪ್ ದೆಮ್ಸೆಲ್ವ್ಸ್ ಫಿಟ್. ದೇ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ಹೌ ಟು ರೀಸನ್ ಥಿಂಗ್ಸ್ ಔಟ್. ಇಟ್ ವಿಲ್ ಬಿ ವೆರಿ ಈಸಿ ಟು ಟ್ರೈನ್ ದೆಮ್. ಅದಕ್ಕೋಸ್ಕರ NCC ಅನ್ನು ಯಾವತ್ತಿಗೂ ಫೇವರ್ ಮಾಡ್ತಾರೆ. ಓಕೆ, ಅಂದರೆ ಒಬ್ಬ ಏನು ಹಿನ್ನೆಲೆ ಇಲ್ಲದೆ ಹೋಗೋದಕ್ಕಿಂತ NCCಯ ಮೂಲಕವಾಗಿ ಬರುವಂಥದ್ದು ಎಸ್ ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ಆ್ಯಂಡ್ NCC ನಾನು ನೋಡಿದ್ದೇನೆ. NCC ಈಸ್ ಅ ಪ್ಲೇಸ್ ವೇರ್ ಯು ಆರ್ ರಿಯಲಿ ಬ್ರಾಟ್ ಇನ್ ಟು ಅರೌಂಡ್ 40-50% ಆಫ್ ಡಿಫೆನ್ಸ್ ಲೈಫ್. ಕ್ಯಾಂಪ್ಸ್ ಎಲ್ಲ ಕಂಡಕ್ಟ್ ಮಾಡುವಾಗ ಇಟ್ ಇಸ್ ನಿಯರ್ಲಿ 80% ಆಫ್ ಡಿಫೆನ್ಸ್ ಲೈಫ್. ಓಕೆ, ಅದರ್ವೈಸ್ ನಾರ್ಮಲಿ 40-50% ಆಫ್ ಡಿಫೆನ್ಸ್ ಲೈಫ್ ದೇ ಆರ್ ಲೀಡಿಂಗ್ ಈವನ್ ನೌ. ಓಕೆ. ಸೊ ಕಾರ್ಯಕ್ರಮವನ್ನು ನೋಡುವಂಥ ಪೇರೆಂಟ್ಸ್ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು, NCCಗೆ ಜಾಯ್ನ್ ಆಗಿ ನೀವು ಅದರಲ್ಲಿ ನಿಮ್ಮ ಕೆರಿಯರನ್ನು ಅಲ್ಲಿಂದ ಆರಂಭಿಸುವಂಥದ್ದು ಆರ್ಮ್ಡ್ ಫೋರ್ಸಸ್ಗಳಿಗೆ ಹೋಗಲಿಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು. ಸಾಧಾರಣವಾಗಿ ಒಂದು ಕೆಲಸ ಅಂತ ಬಂದಾಗ ನಮಗೆ ಯಾವತ್ತಿಗೂ ಕೂಡ ಅದರ ಒಳ್ಳೆಯ ಅಡ್ವಾಂಟೇಜಸ್ಗಳ ಬಗ್ಗೆ ನಾವು ಮಾತಾಡ್ತೇವೆ. ಹೆಚ್ಚಾಗಿ ಪ್ರತಿಯೊಂದು ಕೆಲಸಕ್ಕೆ ಸೇರುವಾಗ, ಎಸ್ಪೆಷಲಿ ನಮ್ಮದೊಂದು ಗೌರ್ಮೆಂಟ್ ಜಾಬ್ಗಳಿಗೆ ಸೇರಿದರೆ ಒಳ್ಳೆಯ ನಿವೃತ್ತಿಯ ನಂತರ ಒಳ್ಳೆಯ ಲೈಫ್ ಇರುತ್ತೆ, ಇಂಥದ್ದೆಲ್ಲ ನಾವು ನಾರ್ಮಲಿ ಕೇಳ್ತೇವೆ. ಸೊ ಈ ಡಿಫೆನ್ಸ್ ಫೋರ್ಸ್ಗಳಲ್ಲಿ, ರಕ್ಷಣಾ ಪಡೆಗಳಲ್ಲಿ ಕೆಲಸ ಮಾಡಿದ ಮೇಲೆ ಒಂದಿಷ್ಟು ವರ್ಷದ ನಂತರ ನಿವೃತ್ತಿಯನ್ನು ಪಡೆದುಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಇದರ ಅಡ್ವಾಂಟೇಜಸ್ಗಳು ಚೆನ್ನಾಗಿರುತ್ತೆ ಯಾವತ್ತಿಗೂ ಅಂತ ಜನ ಮಾತಾಡ್ತಾರೆ. ಇದರ ಅಡ್ವಾಂಟೇಜಸ್ಗಳ ಬಗ್ಗೆ ನೀವು ಹೇಳೋದಾದ್ರೆ? ಅಬ್ಸಲ್ಯೂಟ್ಲಿ. ನೋಡಿ, ಯು ಹ್ಯಾವ್ ಗಾಟ್ ಅ ಚಾನ್ಸ್ ಟು ಕಂಪ್ಲೀಟ್ ಯುವರ್ ಕಾಂಟ್ರಾಕ್ಟ್, ಫಸ್ಟ್ ಕಾಂಟ್ರಾಕ್ಟ್, ಬೇಸಿಕ್ ಕಾಂಟ್ರಾಕ್ಟ್. ಈಗ ನನ್ನ ಬೇಸಿಕ್ ಕಾಂಟ್ರಾಕ್ಟ್ ಇದ್ದದ್ದು 20 yearsಗೆ. ಓಕೆ, ಐ ಕುಡ್ ಹ್ಯಾವ್ ಕಂಟಿನ್ಯೂ ಮುಂದುವರಿಸಲಿಕ್ಕೆ ಅವಕಾಶ ಇದೆ. ನಾನು ರಿಟೈರ್ ಸೂಪರ್ ಆನ್ಯುವೇಷನ್ ಬರುವ ತನಕ ನಾನು ಕಂಟಿನ್ಯೂ ಮಾಡಬಹುದಾಗಿ. ಮಾಡ್ತಾರೆ, ತುಂಬ ಜನ ಮಾಡ್ತಾರೆ. ಓಕೆ. ನೌ ದಿ ಥಿಂಗ್ ಈಸ್, ವಾಟ್ ಆರ್ ಯುವರ್ ಬೆನಿಫಿಟ್ಸ್? ಯು ಗೆಟ್ ಅ ಸಾಲಿಡ್ ಪೆನ್ಷನ್, ಸರ್. 50% ಆಫ್ ಯುವರ್ ಲಾಸ್ಟ್ ಡ್ರಾನ್ ಸ್ಯಾಲರಿ ಯಾರು ಹೇಳದೆ ಕೇಳದೆ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ಬೀಳ್ತದೆ. ಆದರೆ ಅವರು ಕೊಟ್ಟಿರುವಂಥ ಕಾಂಟ್ರಾಕ್ಟ್ ಕಂಪ್ಲೀಟ್ ಮಾಡಬೇಕು. ಎಸ್, 20 years ನೀವು ಕಂಪ್ಲೀಟ್ ಮಾಡಬೇಕು. ಅಂದರೆ ಪೆನ್ಷನಬಲ್ ಸರ್ವಿಸಸ್ 15 years, ಬಟ್ 20 years ಅವ್ರು ಕಾಂಟ್ರಾಕ್ಟ್ ಮಾಡಿರ್ತಾರೆ ನಮ್ಮೊಟ್ಟಿಗೆ, ನಾವು ಅದನ್ನು ಕಂಪ್ಲೀಟ್ ಮಾಡಿ ಬಂದಿದ್ದೇವೆ. ಸೊ 50% ಆಫ್ ಯುವರ್ ಲಾಸ್ಟ್ ಡ್ರಾನ್ ಸ್ಯಾಲರಿ, ಓಕೆ, ಯು ಆರ್ ಗೆಟಿಂಗ್ ಆಸ್ ಅ ಪೆನ್ಷನ್. ನೀವು ಕೇಳಿರ್ಬೋದು, ದೇರ್ ಆರ್ ಕ್ಯಾಂಟೀನ್ ಫೆಸಿಲಿಟೀಸ್ ಫಾರ್ ದ ಡಿಫೆನ್ಸ್ ಪರ್ಸನಲ್. ನಾವು ಹೆಚ್ಚಾಗಿ ಕೇಳೋದು ಅದನ್ನ. ಸಿ, ದೇರ್ ಇಸ್ ಅ ಲಾಟ್ ಆಫ್ ಡಿಸ್ಕೌಂಟ್ ಇನ್ whatever your daily use items or the bigger items, cars irli, ene irli, for everything you have got a tax rebate. It's a wonderful thing. Next thing is your family. It receives a family pension even after you. Okay, exactly. Okay, your family is very well, they have a security throughout their life, because even they sacrifice a lot for you. ನಿಮ್ಮ ಟ್ರಾನ್ಸ್ಫರ್ಸ್ ಹೊತ್ತಿಗೆ ಆಚೆ ಹೋಗುವಾಗ ರಜೆ ಸಿಗುವುದಿಲ್ಲ, ಕೆಲವು ವರ್ಷಗಳ ಕಾಲ ಬರಲಿಕ್ಕೆ ಆಗೋದಿಲ್ಲ. ಓಕೆ, ಅದೆಲ್ಲ ಉಂಟು, ಈಗಿಲ್ಲ ಆ ಪ್ರಾಬ್ಲಮ್ಸ್ ಎಲ್ಲ. ಸೊ ದೇ ಸ್ಟ್ಯಾಂಡ್ ವಿತ್ ಯು ಆ್ಯಂಡ್ ದೇ ಮಸ್ಟ್ ಗೆಟ್ ಅ ಬ್ಯೂಟಿಫುಲ್ ಲೈಫ್. ಆ್ಯಂಡ್ ನಾನು ಯೋಚನೆ ಮಾಡುವ ಪ್ರಕಾರ, the honor that this society is giving you,
ಅವರ್ ಇಂಡಿಯನ್ ಸೊಸೈಟಿ, ದ ಆನರ್ ದ್ಯಾಟ್ ಇಟ್ ಈಸ್ ಗಿವಿಂಗ್ ಯು, ನಿಮಗೆ ಕೊಡುವಂಥ ಗೌರವ ಉಂಟಲ್ಲ, ಅದಕ್ಕೆ ಈಕ್ವಲೆಂಟ್ ಇದು ಯಾವುದೂ ಅಲ್ಲ. ಓಕೆ ಓಕೆ. There is a lot of love even today for the defense people who have retired also and the people who are serving. That is more important. Yes. And then medical facilities. Okay, I am getting older now. I'll require medical facilities. Namma defense, ex-defense navರಿಗೆ medical facilities through ECHS are free throughout life. ಓಕೆ. ಎಲ್ಲಿ ಕೂಡ? ಎಲ್ಲಿ ಕೂಡ. ಓಕೆ. ಎಲ್ಲಿ ಕೂಡ it is free throughout life. ಓಕೆ. People spend so much on medical insurance and other things, but for us, from the day we have come out till the day antu defense ಕೊಡ್ತದೆ. From the day also till the day we are here, medical facilities are all free. ರಿಸರ್ವೇಷನ್ಸ್ಗಳು ಕೂಡ ಸಿಗುತ್ತೆ. Yes, there are discounts in everything. ನೀವು ಫ್ಲೈಟಲ್ಲಿ ಹೋದರೂ ಡಿಸ್ಕೌಂಟ್ ಉಂಟು, ಟ್ರೈನಲ್ಲಿ ಹೋದರೂ ಡಿಸ್ಕೌಂಟ್ ಉಂಟು, ರಿಸರ್ವೇಷನ್ಸ್ ಇನ್ ಜಾಬ್ಸ್. ಎಸ್, ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್ 40 ಮಾರ್ಕ್ಸ್ ಟೋಟಲ್ ಪೇಪರ್ ಇದ್ದರೆ, ಇಫ್ ಯು ಹ್ಯಾವ್ ಟು ಗೆಟ್ 21 ಟು ಪಾಸ್, I need to get 17 to pass. I am getting 4 marks of discount. Exactly, Yes, that is a very good thing. Exactly. And ex-servicemen, when we go for interviews, we are not asked much. ಓಕೆ ಓಕೆ. That is the respect that companies and recruiters are giving us. ಅಂಡ್ ಫಾರ್ ಯುವರ್ ಫ್ಯಾಮಿಲಿ, ನಿಮ್ಮ ಮಕ್ಕಳಿಗೂ ಕೂಡ ಎಜುಕೇಶನ್ ಅಲ್ಲಿ ಫೀ ಕನ್ಸೆಷನ್? Yes, fee concessions ಎಲ್ಲ ಉಂಟು. ಹೌದು. It is there. Everything is there. Because the government is looking after us good. ಒಳ್ಳೆ ಮಾಡಿ ನೋಡ್ತಾ ಇದ್ದಾರೆ, ಏನೋ ಡೌಟ್ ಇಲ್ಲ. ಹೌದು. ಓಕೆ ಓಕೆ. ಸೊ ಅಂದರೆ ನಮ್ಮ ಸರ್ಕಾರ ಕೂಡ ನಮ್ಮ ಸೈನಿಕರನ್ನ ಅಥವಾ ನಮ್ಮ ದೇಶಕ್ಕೋಸ್ಕರ ಸೇವೆ ಮಾಡಿದವರನ್ನ ಅಷ್ಟೇ ಗೌರವಯುತವಾಗಿ ನಿವೃತ್ತಿಯ ನಂತರ ಕೂಡ ನೋಡ್ಕೊಳ್ತಾ ಇದೆ ಅನ್ನುವಂಥದ್ದನ್ನ ಡಾಕ್ಟರ್ ನವೀನ್ ಅಮ್ಮನ್ ಅವರು ಹೇಳ್ತಾ ಇದ್ದಾರೆ. ಅಂದರೆ ಅವರ ಸೇವೆ ಇಷ್ಟು ವರ್ಷ ಮಾಡಿದ್ದಾರೆ ದೇಶಕ್ಕೋಸ್ಕರವಾಗಿ, ಸೊ ಅವರ ಮುಂದಿನ ಜೀವಿತಕ್ಕೆ ನಾವು ಜೊತೆಯಾಗಿ ನಿಲ್ತೇವೆ ಅನ್ನುವಂಥದ್ದನ್ನು ದೇಶ ಅದಕ್ಕೊಂದು ಪ್ರಮಾಣಬದ್ಧವಾಗಿ ನಡೆಸ್ತಾ ಹೋಗ್ತಾ ಇದ್ದಾರೆ. ಸೊ ಅದಕ್ಕೂ ಮುಖ್ಯವಾಗಿ ಸಿಗುವಂಥ ಬೆನಿಫಿಟ್ಗಳಂತೂ ಸಿಗ್ತಾ ಇದೆ. ಬಹಳ ಮುಖ್ಯವಾದದ್ದು ಯಾವುದು ಅಂತ ಹೇಳಿದರೆ, ಎಲ್ಲರಿಂದ ಸಿಗುವಂಥ ಗೌರವ. ಆ ಸೇವೆಗೋಸ್ಕರವಾಗಿ ನಾವು ಮಾಡಿದಂಥ ಕಷ್ಟಕ್ಕೆ ಸಿಗುವ ಬಹಳ ದೊಡ್ಡ ಪ್ರತಿಫಲ ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮನ್ನು ಗೌರವದಿಂದ ಏನು ನೋಡ್ಕೊಳ್ತಾ ಇದ್ದಾರೆ, ಅದು ಇದೆಲ್ಲವನ್ನು ಮೀರಿದ್ದು ಅನ್ನೋದನ್ನು ಡಾಕ್ಟರ್ ನವೀನ್ ಅಮ್ಮಣ್ಣ ಅವರು ನಮ್ಮ ಜೊತೆಗೆ ಹೇಳ್ತಾ ಇದ್ದಾರೆ. ಸೊ ಗೌರವ ಖಂಡಿತವಾಗ್ಲೂ ನಮಗೆ ಇದ್ದೇ ಇರ್ತದೆ. ಆದರೆ ಯಾವಾಗ ಇದು ಒಂದು ಸಂತೃಪ್ತಿ ಬರುತ್ತೆ ಅಂತ ಹೇಳಿದರೆ, ನಮ್ಮವರು ಹೆಚ್ಚೆಚ್ಚಾಗಿ ಇಂಥ ಪೋಸ್ಟ್ಗಳಿಗೆ ಹೋದಾಗ, ಇಲ್ಲಿನ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಿದಾಗ, ಖಂಡಿತವಾಗ್ಲೂ ಪ್ರಯತ್ನ ಮಾಡಿದ್ರೆ ಅತ್ಯದ್ಭುತ ಪ್ರತಿಭಾವಂತರು ನಮ್ಮ ಸಮುದಾಯಗಳಲ್ಲಿ ಅಥವಾ ಕಾರ್ಯಕ್ರಮ ನೋಡ್ತೇವೆ ಅಂತ ಯಾರೇ ಆಗಿರ್ಬೋದು, ಖಂಡಿತವಾಗ್ಲೂ ಇದ್ದಾರೆ. ಏನೋ ಒಂದು ಹಿಂಜರಿಕೆ ಇರುತ್ತೆ ಅಥವಾ ಏನೋ ಒಂದು ತಪ್ಪಾದಂಥ ಕಲ್ಪನೆಗಳಿರುತ್ತೆ ಆರ್ಮ್ಡ್ ಫೋರ್ಸಸ್ಗಳ ಬಗ್ಗೆ ಅಥವಾ ಡಿಫೆನ್ಸ್ ಫೋರ್ಸಸ್ಗಳ ಬಗ್ಗೆ. ಸೊ ಅದಕ್ಕೋಸ್ಕರವಾಗಿ ನಮ್ಮ ಮನೆ ಮಕ್ಕಳನ್ನು ಕಳಿಸೋದಕ್ಕೆ ನಾವು ತುಂಬ ಆಲೋಚನೆ ಮಾಡ್ತೇವೆ. ಆದರೆ ನಿಜವಾಗ್ಲೂ ಕೂಡ ಇಲ್ಲಿರುವಂಥ ಬೇರೆ ಬೇರೆ ಅವಕಾಶಗಳ ಬಗ್ಗೆ ನೋಡಿ, ಒಂದು ಸ್ಪೆಷಲೈಸೇಷನ್ ಎಷ್ಟು ಹೆಲ್ಪ್ ಮಾಡುತ್ತೆ, ಎಷ್ಟು ಸಾಧ್ಯತೆಗಳಿದೆ ಎಂಬುದಾಗಿ ಡಾಕ್ಟರ್ ನವೀನ್ ಅಮ್ಮನ್ ಅವರು ಹೇಳಿದ್ದಾರೆ. ಸೊ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಡಾಕ್ಟರ್ ನವೀನ್ ಅಮ್ಮನ್ ಅವರ ಜೊತೆಗೆ ಡಿಫೆನ್ಸ್ ಫೋರ್ಸಸಲ್ಲಿ ನಮ್ಮವರ ಕೆರಿಯರನ್ನು ಹೇಗೆ ಬಿಲ್ಡ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾವು ಆಲೋಚನೆ ಜೊತೆಗೆ ಅನೇಕ ಮಾತುಕತೆಗಳನ್ನು ಮಾಡಿದ್ದೇವೆ. ಒಳ್ಳೆ ಇನ್ಪುಟ್ಗಳನ್ನು ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಒಂದು ಸಣ್ಣ ಟೆಸ್ಟಿಂದ ಆರಂಭ ಮಾಡಿ ನಾವು ಯಾವ ಹಂತದ ಟೆಸ್ಟ್ಗಳನ್ನು ಹೇಗೆ ಕ್ಲಿಯರ್ ಮಾಡ್ಕೊಳ್ಬೋದು ಅಂತ ಭಾಳ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಅವರಿಗೆ ಬಿಗ್ ಜಿ ವಾಹಿನಿ ಪರವಾಗಿ ನಾವು ಪ್ರೀತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅನುಭವಗಳು, ವಿಶೇಷವಾಗಿ ನಿಮಗಿರುವಂಥ ಜ್ಞಾನವನ್ನು ನಮ್ಮ ಮಾಧ್ಯಮದ ಜೊತೆಗೆ ಹಂಚಿಕೊಂಡು ಈ ಕಾರ್ಯಕ್ರಮ ನೋಡುವಂಥ ಭವಿಷ್ಯದ ದೇಶ ಸೇವಕರಿಗೆ ನಾವು ಶುಭವಾಗಲಿ ಅಂತ ಕೋರ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ಸಬ್ಜೆಕ್ಟ್, ಹೊಸ ಸಬ್ಜೆಕ್ಟ್ ಜೊತೆಗೆ ನಾವು ಕಾರ್ಯಕ್ರಮ ಮುಂದುವರಿಸ್ತೇವೆ. ನಿರಂತರವಾಗಿ ಬಿಗ್ ಜೆ ವಾಹಿನಿಯನ್ನು ನೋಡ್ತಾ ಇರಿ. ದೇವರ ಆಶೀರ್ವಾದನ ಹೊಂದಿಕೊಳ್ಳಿ. ಥ್ಯಾಂಕ್ ಯು.